ಬ್ಯಾಂಕಾಕಲ್ಲಿ ಲ್ಯಾಂಡ್ ಆದಾಗಿಂದ ಚೂರು ರೆಸ್ಟೇ ಇಲ್ಲ. ಹೊರಡೆ ಬಂದಿದ್ದಾನೆ, ಟ್ಯಾಕ್ಸಿ ಬುಕ್ ಮಾಡಿ ಅದು ಬರದೆ, ಆಮೇಲೆ ಅಲ್ಲಿದ್ದಿದ್ದು ಲೋಕಲ್ ಟ್ಯಾಕ್ಸಿಗೆ ಎಕ್ಸ್ಟ್ರಾ ಪೇ ಮಾಡಿ ರೂಮ್ಗೆ ಹೋಗಿ ಚೆಕ್ ಇನ್ ಮಾಡಿ ಲೈಟ್ ಕೂಡ ಆನ್ ಮಾಡಿಲ್ಲ, ಬ್ಯಾಗ್ ಬಿಸಾಕ್ಬಿಟ್ಟು ಹಂಗೆ ಹೊರಡೆ ಬಂದು ಬೈಕ್ ಬುಕ್ ಮಾಡ್ಕೊಂಡ್ವಿ. ಯಾಕಂದರೆ ಅಲ್ಲಿಂದ ನಾವು 24 ಕಿಲೋಮೀಟರ್ ಬರಬೇಕು. ಕ್ಯಾಬ್ ಬುಕ್ ಮಾಡಿದ್ರೆ ಇಲ್ಲಿ ಟ್ರಾಫಿಕಲ್ಲಿ ತಗಲಾಕೊಂಡ್ಬಿಡ್ತೀವಿ ಅಂದರೆ 2 ಬೈಕು, ನನ್ನ ಫ್ರೆಂಡಿಗೊಂದು ನನಗೊಂದು ಸಪ್ರೇಟಾಗಿ, ಅದು ಕ್ಯಾಬ್ಗಿಂತ ಎಕ್ಸ್ಟ್ರಾ ಆಯಿತು. ಆದರೂ ಬೈಕ್ ಬುಕ್ ಮಾಡಿಕೊಂಡು ಓಡೋಡಿ ಬಂದು ಕರೆಕ್ಟಾಗಿ ಆನ್ ಟೈಮ್ ಬಂದುಬಿಟ್ವಿ. ಎಲ್ಲಿ ಬಂದಿದ್ದೀಯ ನಾನು ಇಷ್ಟು ಎಲ್ಲ ಚೂರು ರೆಸ್ಟ್ ಇಲ್ಲದೆ ಮಾಡ್ತಿರೋ ಕಾರಣ ನೋಡಿ ಇವನಿಂದನೇ ಇಷ್ಟೊಂದು. ಇವನು ನಾನು ಬ್ಯಾಂಕಾಗಿ ಬರ್ತಿದ್ದೀನಿ ಅಂದಾಗ ಇವನು ಸರಿ ಬಾ ಇಲ್ಲಿ ನಾನು ಡಿನ್ನರ್ ಬುಕ್ ಮಾಡ್ತೀನಿ ಅಂತ ಹೇಳ್ದ ನಮ್ಮ ಫ್ರೆಂಡ್. ಇವನು ಇಲ್ಲೇ ಓದ್ತಿದ್ದಾನೆ. ಬಟ್ ಇವನು ನಾಳೆ ಬುಕ್ ಮಾಡ್ತೀನಿ ಅಂದವನು ಅಣ್ಣ ಇವತ್ತು ಬುಕ್ ಮಾಡಿಬಿಡವನೆ. ಸೊ ಇಲ್ಲೇನೇನಿದೆ ಹೆಂಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಈಗ. ಅದಿಲ್ಲದೆ ಅಣ್ಣ ಈ ಜಾಗಕ್ಕೋಸ್ಕರ ಎಕ್ಸ್ಟ್ರಾ ಪೇ ಮಾಡೋವನೆ, ಈ ಪರ್ಟಿಕ್ಯುಲರ್ ಸೀಟ್ಗೋಸ್ಕರ, ಈ ವ್ಯೂಗೋಸ್ಕರ. ನಾವಿಲ್ಲಿ ಒಳಗಡೆ ಬರುವಾಗಲೇ ನಮ್ಮ ಫೋಟೋ ಹಿಡಿದ್ದಾರೆ. ಫೋಟೋ ಹಿಡಿದು ಲಾಸ್ಟಲ್ಲಿ ಈ ಥರ ಫ್ರೇಮ್ ಮಾಡಿ ಕೊಡ್ತಾರೆ. ಆ ಫೋಟೋ ಫ್ರೇಮ್ಗೆ 200 ಬಾಟ್ ಅಂತೆ. ನಾನು ಹೇಳ್ದೆ ಅವನ ಹತ್ರ, ಬೇಡ ಬಿಡು ಬ್ರೋ, ಆಲ್ರೆಡಿ ಫೋನಲ್ಲಿ ತೊಗೊಂಡಿದ್ದೀವಲ್ಲ ಅಂತ. ಅದಕ್ಕೆ ಅವನು, ನಾವು ಒಂದು 5 ವರ್ಷ ಬಿಟ್ಟು ನೋಡಿದ್ರೆ ನಿನಗೆ 200 ಬಾಟ್ ಕಾಣಿಸಲ್ಲ ಬ್ರೋ, ಮೆಮೊರೀಸ್ ಚೆನ್ನಾಗಿರುತ್ತೆ ಅಂದ. ಅವ್ನು ಹೇಳಿದ್ದು ಕರೆಕ್ಟೇ ಅಲ್ವಾ.